ನೇರವಾಗಿ ಮನೋಹರ್ ಅವರ ಹತ್ರ ಹೋಗ್ತೀನಿ. ಮನೋಹರ್, ನೀವು ಹೇಳ್ತಾ ಇದ್ರಿ ಎಲ್ಲೇ ಹೋಗೋದಿದ್ರು, ಯಾವುದೇ ಶೋಗೆ ಹೋಗೋದಿದ್ರು ಜೊತೆಯಾಗಿ ಹೋಗ್ತಾ ಇದ್ವಿ ನಾವು ಅಂತ ಹೇಳಿ. ಕೊನೆಯದಾಗಿ ಯಾವತ್ತು ಮೀಟ್ ಆದ್ರಿ? ನಿಮ್ಮ ಅವರ ಆ ಕುಣಿದಾಟ, ನಲಿದಾಟ, ಆ ಜಾಲಿಯಾಗಿ ಇರ್ತಾ ಇದ್ದಂಥ ರೀತಿ ಯಾವ ರೀತಿ ಆಗಿತ್ತು? ಎಷ್ಟು ಮಿಸ್ ಮಾಡ್ಕೋತೀರಿ ಆ ಕ್ಷಣಗಳನ್ನು ಮನೋಹರ್? ನಾವಂದರೆ ಸ್ವಲ್ಪ ಟೈಮ್ ಆಗಿತ್ತು ಇವೆಂಟ್ ಮಾಡಿ, ಯಾಕಂದರೆ ಅವನು ಕಾಂತಾರದಲ್ಲಿ ಶೂಟಿಂಗ್ ಹೋಗ್ತಿರೋದ್ರಿಂದ ಅವನು ಅಷ್ಟು ಸಿಕ್ಕಿರಲಿಲ್ಲ ರೀಸೆಂಟಾಗಿ ಆ ಇವೆಂಟಲ್ಲೂ. ಬಟ್ ನಮ್ಮದು ಗ್ರೂಪ್ ಅಂದ್ರೇ ಅವನೇ. ಇವಾಗ ಒಂದು ಯಾವುದೋ ಸ್ಕಿಟ್ ಮಾಡ್ತೀವಿ ಅಂದರೆ ಒಂದು ಪೊಲೀಸ್ ಮನೋಹರ್, ಒಂದೇ ನಿಮಿಷ. ನಟಿ ರಕ್ಷಿತಾ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಬಹಳ ದುಃಖದ ಟೈಮ್ನಲ್ಲಿ ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ. ನಿನ್ನೆನೂ ನೀವು ಕಣ್ಣೀರು ಹಾಕಿದ್ದನ್ನು ನೋಡಿದೆ. ಎಷ್ಟು ಮಿಸ್ ಮಾಡ್ಕೋತೀರಿ? ಇದು ಎಷ್ಟು ನೋವು ಕೊಡ್ತಾ ಇದೆ ಮ್ಯಾಮ್ ರಾಕೇಶ್ ಪೂಜಾರಿ ಅವರ ಸಾವು? ಅವನು ತುಂಬಾ ಒಳ್ಳೆ ಹುಡುಗ. ಅವನು ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಅಂತ ಹೇಳೋದ್ಕಿನ್ನ ಮನುಷ್ಯ ತುಂಬಾ ಒಳ್ಳೆಯವನಾಗಿರ್ಬೇಕು. ಆವಾಗ ಬಹುಶಃ ಆ ಸ್ಕ್ರೀನ್ ಮೇಲೂ ಏನೋ ಆ ಒಳ್ಳೆತನ ಕಾಣಿಸುತ್ತೆ ಅಂತೀವಲ್ಲ. ಹಿ ವಾಸ್ ಅ ವೆರಿ ವೆರಿ ಹ್ಯಾಪಿ ಪರ್ಸನ್. ತುಂಬಾ ಒಳ್ಳೆ ಹುಡುಗ ಅವನು. ಇನ್ಫ್ಯಾಕ್ಟ್ ನನಗೆ ತುಂಬಾ ಕ್ಲೋಸ್ ಆಗಿದ್ದಿದ್ದು ಒಬ್ಬ ಹುಡುಗ. ಆಬ್ವಿಯಸ್ಲಿ ನಾವೆಲ್ಲರೂ ಅವನು ತುಂಬಾ ಮಿಸ್ ಮಾಡ್ಕೋತೀವಿ. ಬಟ್ ಮೇಜರ್ಲಿ ನಿನ್ನೆ ಉಡುಪಿಗೆ ಹೋದಾಗ ತುಂಬಾ ಬೇಜಾರಾಗೋದು ಅವ್ರ ತಾಯಿ ಮತ್ತೆ ಅವರ ತಂಗಿಗೆ ನೋಡಿ. ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ತಂದೆ ತೀರೋಗಿ ಬಹುಶಃ 2 ವರ್ಷ ಆಗಿತ್ತು. ಸೊ ಅವನೊಬ್ನೇ ದುಡಿತಿದ್ದ ಮನೆಯಲ್ಲಿ. ನಂಗೆ ಇನ್ನೂ ಜ್ಞಾಪಕ ಇದೆ, ಅವನು ಕಾಮಿಡಿ ಕಿಲಾಡಿಗಳು ಗೆದ್ದಾಗ ಆ ಇಂಟೈರ್ ದುಡ್ಡು ಬಂದಿತ್ತಲ್ಲ ಅವನಿಗೆ, ಆ ಇಂಟೈರ್ ದುಡ್ಡು ಅವನ ತಂಗಿ ಮದುವೆಗೋಸ್ಕರ ಅಂತ ಪಕ್ಕಕ್ಕೆ ಇಟ್ಟಿದ್ದ ಅವನು. ಅವನು ₹1 ಅದ್ರಲ್ಲಿ ಖರ್ಚು ಮಾಡಿಲ್ಲ ಅಂತ ಹುಡುಗ ಅವನು. ಅಂದ್ರೆ ಹಿ ವಾಸ್ ವೆರಿ ಸೆನ್ಸಿಬಲ್ ಅಂಡ್ ತುಂಬಾ ರೆಸ್ಪಾನ್ಸಿಬಲ್ ಹುಡುಗ ಅಂತ ಹೇಳ್ಬೋದು. ಅದನ್ನ ಸೇರಿ ಅವನ ಫ್ರೆಂಡ್ಸ್ಗೋಸ್ಕರ ತುಂಬಾ ಜೀವ ಕೊಡೋ ಹುಡುಗ. ನಿನ್ನೆ ಕಾಮಿಡಿ ಕಿಲಾಡಿಗಳಲ್ಲಿ ಯಾರ್ಯಾರಲ್ಲಿ ಬಂದಿದ್ರು ಒಂದಂತೂ ತುಂಬಾ ಗೊತ್ತಾಗ್ತಾ ಇತ್ತು, ಏನಂದ್ರೆ ಅವನು ತುಂಬಾ ಜನರಿಗೆ ಸಂಪಾದನೆ ಮಾಡಿದ್ದಾನೆ. ಅಂಡ್ ಎಲ್ಲಾರ ಜೊತೆನೂ ಚೆನ್ನಾಗಿದ್ದ. ಅವ್ರ ಹಿಂದೆ ಇವ್ರು ಮಾತಾಡೋದು, ಇವ್ರಿಂದ ಈ ತರ ನಾವು ತುಂಬಾ ನೋಡ್ತೀವಿ ಇಂಡಸ್ಟ್ರಿಯಲ್ಲಿ. ಬಟ್ ಆ ತರ ಹುಡುಗ ಅಲ್ವೇ ಅಲ್ಲ ಅವನು. ಹಿ ವಾಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್. ತುಂಬಾನೇ ಒಳ್ಳೆ ಹುಡುಗ. ನಿಮ್ ಮನೆಗೂ ಕೂಡ ಬಹಳ ಆತ್ಮೀಯನಾಗಿದ್ದ, ಮಗಂತರ ತಮ್ಮಂತರ ನೋಡ್ತಾ ಇದ್ದೆ. ಅವನು ಮನೆಗೆ ಯಾವಾಗ್ಲೂ ಬರ್ತಾ ಇರೋನು. ಊಟಕ್ಕೆಲ್ಲ ಬರೋರು ಹುಡುಗರೆಲ್ಲ ನಮ್ಮ ಕಾಮಿಡಿ ಕಿಲಾಡಿಗಳು. ಆವಾಗ ಅವನು ಬರೋನು ಅವ್ರ ಜೊತೆ. ಅದೊಂದೇ ಅಲ್ಲ, ಅವನಿಗೆ ನಂಗೆ ಇನ್ನೂ ಜ್ಞಾಪಕ ಇದೆ, ಅವ್ನಿಗೆ ಬಹುಶಃ ತುಂಬಾ ಹ್ಯಾಪಿ ಮೂಮೆಂಟ್ ಅಂದ್ರೆ ದರ್ಶನ್ ಸೆಟ್ಗೆ ಬಂದಿದ್ರು ನಂಗೆ ನೋಡೋಕ್ಕೆ. ಆದ್ರೆ ಅವನಿಗೆ ಒಂದು ಫೋಟೋ ಬೇಕೇ ಆಗಿತ್ತು. ಬಟ್ ದರ್ಶನ್ ಅವರೇ ಕರೆದ್ಬಿಟ್ಟು ನಾನು ನಿನ್ನ ಅಭಿಮಾನಿ ಅಂದ್ರು. ನನ್ಗೆ ಅವ್ನು ತುಂಬಾ ಇಷ್ಟ, ನಾನು ಅವನ ಅಭಿಮಾನಿ, ಬಾ ಇಲ್ಲಿ ಅಂತ ತಪ್ಕೊಂಡ್ರು. ಆ ಫೋಟೋ ಇನ್ನ ಅವನ ಫೋನಲ್ಲಿ ಹಾಕೊಂಡಿದ್ದಾನೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅವನು. ನಿನ್ನೆ ಕೂಡ ದರ್ಶನ್ ಅವ್ರು ನಂಗೆ ಫೋನ್ ಮಾಡಿದಾಗ ಅದೇ ಹೇಳಿದ್ರು, ಅಯ್ಯೋ ಅವ್ನು ನಿಂಗೆ ದೊಡ್ಡ ಅಭಿಮಾನಿ ಗೊತ್ತಾ ನಾನು ಹೇಳಿದಾಗ ಅವ್ರಿಗೆ. ಅವ್ರು ಹೇಳಿದ್ರು, ನಾನು ಅವನಿಗೆ ಅಭಿಮಾನಿ ಆಗಿದ್ದೆ, ಅಯ್ಯೋ ಪಾಪ ಅಂತ. ಸೊ ಅದು ಪ್ರತಿಯೊಬ್ಬರಿಗೂ ಅದು ಫೀಲ್ ಆಗುತ್ತೆ ರಾಖಿ ಬಗ್ಗೆ. ಯಾಕಂದ್ರೆ ಹಿ ವಾಸ್ ಸಚ್ ಅನ್ ಅಮೇಝಿಂಗ್ ಪರ್ಸನ್. ತುಂಬಾನೇ ಒಳ್ಳೆ ಹುಡುಗ ಅವನು. ಅಂಡ್ ನಿಜವಾಗ್ಲೂ ಯಾರಿಗೂ ನೋವು ಕೊಡೋ ಅಂತ ಸೋಲ್ ಅಲ್ವೇ ಅಲ್ಲ ಅದು. ಸೊ ನಿನ್ನೆ ಅವನಿಗೆ ನೋಡಿದಾಗ ಅವ್ನು ಮಲಗಿದ್ದ, ಇನ್ನೂ ಆ ನಗುಮುಖ ಅವನ ಮುಖದ ಮೇಲಿತ್ತು. such a wonderful guy. He was a very 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 nice person. ಅವ್ರ ತಾಯಿ ತಂಗಿಯನ್ನ ಮಾತನಾಡಿಸಿದ್ರ ಮ್ಯಾಮ್? ಅಂದ್ರೆ ಅವ್ರ ತಂಗಿ ಅಂತೂ ಅವಳು ಪಾಪ ಏನೋ ಮಾತಾಡೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ನಿನ್ನೆ. ಬಟ್ ಅವ್ರ ತಾಯಿ ಹತ್ರ ಮಾತಾಡಿದ್ರೆ ಪಾಪ ಅವರು ಒಂದು ಹೇಳ್ತೀನಿ, ಯಾರು ಮಕ್ಕಳು ಅವ್ರ ತಾಯಿ ಮುಂದೆ ಸಾಯೋದಿದೆ ಅಲ್ಲ, ಅದರಷ್ಟು ದೊಡ್ಡ ಹಾರಿಬಲ್ ಫೀಲಿಂಗ್ ಬೇರೆ ಯಾವುದೂ ಅಲ್ಲ. ಐ ಆಮ್ ಮದರ್ ಆಫ್ 16-year-old. ಅದಕ್ಕೆ ಹೇಳ್ತಾ ಇರೋದು, ಇಟ್ಸ್ ದ ವರ್ಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್ ಅನ್ಸುತ್ತೆ ನನಗೆ. ಆ ಫೀಲಿಂಗ್ ಅವರಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ರಾಕಿ ಬಾ ಮಗ ನನ್ನ ಹತ್ರ ಮಾತಾಡ್ಸು. ಆ ಫೀಲಿಂಗ್ ಇದೆ ಅಲ್ಲ, ಅಯ್ಯೋ ದೇವ್ರೆ, ಅವ್ರ ತಾಯಿಗೆ ನಿನ್ನ ನೋಡಕ್ ಆಗ್ತಿರ್ಲಿಲ್ಲ. ಇಟ್ ವಾಸ್ ವೆರಿ ವೆರಿ ಬ್ಯಾಡ್. ಬಟ್ ನಿಜವಾಗ್ಲೂ ಅವ್ನ ಫ್ರೆಂಡ್ಸ್ ಇದಾರಲ್ಲ, ಪ್ರವೀಣ, ಅನೀಶಾ, ಸೂರಜ್, ಆಮೇಲೆ ಅಲ್ಲಿ ಧೀರಜ್, ತುಂಬಾ ಜನ ನಮ್ಮ ಕಾಮಿಡಿ ಕಿಲಾಡಿಗಳು ಯಾರ್ಯಾರು ಬಂದಿದ್ರು ನಿನ್ನೆ, ಪಾಪ ಅವರೆಲ್ಲ ಅಲ್ಲಿ ಇಲ್ಲಿ ಶೋಗಳು ಮಾಡ್ತಾ ಇದ್ರು. ಅವರೆಲ್ಲರೂ ಅವ್ರ ಕೆಲಸಗಳು ಬಿಟ್ಟು ಅಲ್ಲಿ ಬಂದಿದ್ರು ನಿನ್ನೆ. ಇಟ್ ವಾಸ್ ರಿಯಲಿ ನೈಸ್ ಆಫ್ ಎವ್ರಿಬಡಿ ಟು ಕಮ್ ಅಂಡ್ ಬಿ ದೇರ್ ವಿತ್ ಹಿಸ್ ಫ್ಯಾಮಿಲಿ, ವಿತ್ ಹಿಸ್ ಫ್ರೆಂಡ್ಸ್. ತುಂಬಾನೇ ಅದು ಐ ಥಿಂಕ್ ಅದು ಒಂದು
ಪ್ರತಿಯೊಬ್ರು ಮುಖದಲ್ಲೂ ಕಾಣಿಸ್ತಾ ಇತ್ತು ಹೌ ಮಚ್ ರಾಕೇಶ್ ಮೆಂಟ್ ಟು ಆಲ್ ಆಫ್ ದೆಮ್ ಅನ್ನೋದು. ನಿಜ ನಿಜ. ನಾವು ರಕ್ಷಿತಾ ಅವರು ಯಾವತ್ತೂ ಇಷ್ಟು ಎಮೋಷ್ನಲ್ ಆಗಿ ಇಷ್ಟು ಗದ್ಗದಿತರಾಗಿ ಮಾತಾಡಿದ್ದನ್ನು ಕೇಳಿಸ್ಕೊಂಡೇ ಇರಲಿಲ್ಲ. ತುಂಬಾ ಸಣ್ಣ ಹುಡುಗ ಅಲ್ವಾ, ಇನ್ನ ಐ ವಾಸ್ ವಾಟ್ 33 years old ಅನ್ಸುತ್ತೆ. ಹೌದು. ಸೊ ಪಾಪ ಬೇಜಾರಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. Thank you, ರಾಕೇಶ್ ಆತ್ಮ ಎಲ್ಲೇ ಇದ್ರೂ ಎಲ್ಲ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಆಸ್ತಿ, ಪ್ರೀತಿಯಿಂದ ಸಂಪಾದಿಸಿದ ಆಸ್ತಿ, ಅದನ್ನು ನೋಡಿ ಖುಷಿ ಪಡ್ತಾ ಇರುತ್ತೆ ಅಂತ ಭಾವಿಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.